ಇವತ್ ನೋಟಿಫಿಕೇಶನ್ ಆಗತ್ತ, ನಾಳೆ ನೋಟಿಫಿಕೇಶನ್ ಆಗತ್ತ, ನಾಡ್ದಾಗತ್ತ, ಒಂದು ವಾರ ಬಿಟ್ಟ ಆಗತ್ತ, ಇಲ್ಲಿ ಆಗತ್ತ, ಅಲ್ಲಿ ಆಗತ್ತ ಅಂತಂದ ಎಲ್ರು ಹೇಳ್ತಾರೆ. ಸಾಗುತ್ತಿರು ನೀನು ನಿನ್ನ ಗುರಿಯನ್ನ ಮುಟ್ಟುವರೆಗೆ ಸಾಗುತ್ತಿರು, ಅಂದಾಗ ಮಾತ್ರ ನಿನ್ನ ಕನಸನ್ನ ನನಸನ್ನಾಗಿ ಮಾಡಿಸ್ಲಿಕ್ಕೆ ಸಾಧ್ಯ ಇದೆ. ಈ ಮತ್ತೊಂದ್ಸಲ ಬರ್ತಾರ, ಬಂದ್ ಏನ್ ಹೇಳ್ತಾರ ಅಂತಂದ್ರ, ಇಲ್ಲ PSTR ಹುದ್ದೆಗಳೇ ಮಾತ್ರ ಅಕ್ಕಾವ ಅಂತಂದು. ಎದನ್ ನಂಬ್ಲಿ, ಎದನ್ ಬಿಡ್ಲಿ? ನೋಟಿಫಿಕೇಶನ್ ಡಿಲೇ ಆಗ್ತಾ ಇದ್ರಿಂದ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆಸ್ಪಿರೆನ್ಸ್ಗೆ ನೀರು ಕಪಾಳಕ್ಕೆ ಬರತ್ತವ. ಅಷ್ಟು ವಜ್ಜೆ ಆಗತೈತಿ ಜೀವನ ಓದೋದು, ಅಷ್ಟು ಈಸಿ ಅಲ್ಲ. ನಮಸ್ಕಾರ. ಇವತ್ತಿನ ದಿನ ರೀ ಸನ್ಮಾನ ಶ್ರೀ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಒಂದು ಮಾತನ್ನ, ಭರವಸೆಯನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಕೊಟ್ಟಾರ. 15,000 ಶಿಕ್ಷಕರನ್ನ, ಕಾಯಂ ಶಿಕ್ಷಕರನ್ನ ನಾವು ಭರ್ತಿ ಮಾಡ್ಲಿಕ್ಕೆ ಅನುಮತಿ ಕೊಟ್ಟಿದ್ದೀವಿ ಅಂತಂದ. ಇದ್ರ ಬಗ್ಗೆ ಬಹಳಷ್ಟು ವಿದ್ಯಾರ್ಥಿಗಳನ್ನ ಹತ್ರ ಕೇಳ್ಕೊಂಡಿದ್ರಿ, ಗುರುಗಳೇ ನಿಮ್ಗೆ ಗೊತ್ತಿರುವಂತ ವಿಷಯವನ್ನ ದಯವಿಟ್ಟು ಇದ್ರ ಬಗ್ಗೆ ನಮ್ಗೆ ಸ್ಪಷ್ಟ ಮಾಹಿತಿ ಕೊಡಿ ಅಂತ. ನನ್ನ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಹೇಳೋದಕ್ಕಿಂತ ಮೊದಲಿಗೆ ಕೆಲವೊಂದಿಷ್ಟು ವಿಚಾರಗಳನ್ನ ನಾನು ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರತಿದಿನ ಮತ್ತೆ ಪ್ರತಿಕ್ಷಣ ಹೊಸ ವಿಷಯಗಳು ಬರಾಕ್ ಪ್ರಾರಂಭ ಆಕಾವ. ನಮ್ ತಲ್ಯಾಗ ಬಂದ್ ಗೋಯ್ ಅಂತ ಗುಂಗಾಡ್ತಾವ. ಓದ್ಬೇಕು, ಅದನ್ನ ಕೇಳ್ಬೇಕು. ಹಿಂಗ ದಿನಾಲೂ ಆಗತೈತಿ. ಒಂದ ದಿನದ 2 ದಿನ ಸಂತೆ ಅಲ್ಲಿದೆ. ಅದಕ್ಕ ಇವತ್ತು ನೋಡ್ರಿ 15,000 ಶಿಕ್ಷಕರನ್ನ ನಾವು ನೇಮಕಾತಿ ಮಾಡ್ಕೊಳ್ತೀವಿ. ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಅನುಮತಿಯನ್ನ ಈಗಾಗ್ಲೇ ಅನುಮತಿ ಅಂತ ನೀಡಿದೀವಿ ಅಂತಂದ ಮುಖ್ಯಮಂತ್ರಿಗಳು ಮತ್ತೆ ಭರವಸೆಯನ್ನು ಕೊಟ್ಟಾರ. ಅದ್ರ ಜೊತೆಗೆ ಒಂದು ಟ್ವೀಟ್ ಅನ್ನು ಕೂಡ ಮಾಡಿದ್ದಾರೆ. ಇದ್ರದ್ದೆಲ್ಲ ಹಿಂದಿನ ಒಂದು ಮುಖ್ಯ ಉದ್ದೇಶ ಏನಂತಂದ್ರೆ, ನಮ್ಮ ಅಭ್ಯರ್ಥಿಗಳಿಗೆ ನಾನು ಇದನ್ನೆಲ್ಲ ಇದ್ರ ಮುಖಾಂತರ ಹೇಳಿಕ್ಕೆ ಏನ್ ಬಯಸ್ತೀನಿ ಅಂತಂದ್ರೆ, ನೀವ ಎದ್ರ ಬಗ್ಗೆನೂ ತಲೆ ಕೆಡ್ಸ್ಕೋಬೇಡ್ರಿ. ಆಗೋದು ಒಂದು ದಿನ ನೋಟಿಫಿಕೇಶನ್ ಆಗೇ ಆಗುತ್ತ. ಇದನ್ನ ಮಿಸ್ ಮಾಡ್ಕೊಂಡ್ರ ಮತ್ತ 5 ವರ್ಷ ಹೋಗ್ಬೇಕು. ಅಲ್ಲಿ ಮಟ್ಟ ಓದುವಂತ ತಾಳ್ಮೆ ಐತನ ನಮಗ ಇಲ್ಲ. ಈಗ ಬರೋ 2-3 ವರ್ಷಕ್ಕ ನಾವು ಬಿದ್ದು ಒಳ್ಳಾಡತ್ತೀವಿ. ಇನ್ನು 5-6 ವರ್ಷ ಆದ್ಮೇಲೆ ಮತ್ತೊಂದು ನೋಟಿಫಿಕೇಶನ್ ಕಾಯಕ್ ಆಗಲ್ಲ. ಅದಕ್ಕ ನಾವು ವಾಸ್ತವತೆಯನ್ನ ಅರ್ಥ ಮಾಡ್ಕೋಬೇಕು. ಹಂಗಿದ್ದಾಗ ಮಾತ್ರ ನಮಗ ತಿಳುವಳಿಕೆ ಬರಾಕ್ ಸಾಧ್ಯ ಐತಿ. ಇದನ್ನ ಯಾರು ನಮಗ್ ತಿಳ್ಸಂಗಿಲ್ಲ, ನಮಗ್ ನಾವು ತಿಳ್ಕೋಬೇಕು ಅಷ್ಟ. ಇವತ್ ನೋಟಿಫಿಕೇಶನ್ ಆಗತ್ತ, ನಾಳೆ ನೋಟಿಫಿಕೇಶನ್ ಆಗತ್ತ, ನಾಡ್ದಾಗತ್ತ, ಒಂದು ವಾರ ಬಿಟ್ಟ ಆಗತ್ತ, ಇಲ್ಲಿ ಆಗತ್ತ, ಅಲ್ಲಿ ಆಗತ್ತ ಅಂತಂದ ಎಲ್ರು ಹೇಳ್ತಾರೆ. ನಾನಾ ರೀತಿ ಬರ್ತಾ ಇದಾವ. ಹಾಗಂತ ನಾವು ಕೈ ಕಟ್ಕೊಂಡು ಕೂತ್ಕೋಬಾರ್ದಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ. ನೀವು ಮಾಡ್ಬೇಕಾಗಿರೋದಿಷ್ಟ ನಿರಂತರವಾದ ಪ್ರಯತ್ನದಿಂದ ಮಾತ್ರ ನಾವು ಅನ್ಕೊಂಡಿರುವಂತ ಗುರಿಯನ್ನು ಹೋಗಿ ತಲುಪಲಿಕ್ಕೆ ಸಾಧ್ಯ ಅಷ್ಟೇ. ನಮ್ಮ ದೋಣಿ, ನಾವು ನದಿಯ ತೀರದಿಂದ ಈಗ ಮುಂದೆ ಬಂದಿದ್ದೇವೆ. ಇರೋದು ನದಿಯ ನಡುದೊಳಗೆ, ಅಂದ್ರೆ ಮಧ್ಯ ಭಾಗದಲ್ಲಿ ನಾವು ದೋಣಿಯನ್ನ ಮುಂದಿಸಿದಾಗ ಮಾತ್ರ ನಾವೇನು ದಡ ಸೇರ್ಲಿಕ್ಕೆ ಸಾಧ್ಯ ಇದೆ. ದಡ ಸೇರ್ಬೇಕಂತಂದ್ರ ನಾವು ತೆಪ್ಪವನ್ನ ಕೈ ಇಟ್ಕೊಂಡು ಕುಂದ್ರಬಾರ್ದು, ದೂಕ್ಸ್ಬೇಕು, ಮುಂದೆ ಹೋಗ್ಬೇಕು ಅಷ್ಟ. ಅದಕ್ಕ ಒಂದು ಕಡೆ ಒಂದು ಮಾತು ಹೇಳ್ತಾರಂತ, ಸಾಗುತ್ತಿರು ನೀನು ನಿನ್ನ ಗುರಿಯನ್ನ ಮುಟ್ಟುವರೆಗೆ ಸಾಗುತ್ತಿರು, ಅಂದಾಗ ಮಾತ್ರ ನಿನ್ನ ಕನಸನ್ನ ನನಸನ್ನಾಗಿ ಮಾಡಿಸ್ಲಿಕ್ಕೆ ಸಾಧ್ಯ ಇದೆ. ಈ ಸಮಾಜ ನಿನಗೆ ಎಲ್ಲಿ ನಿನ್ನನ್ನ ಕಡೆಗಣಿಸಿತ್ತೋ, ಎಲ್ಲಿ ನಿನ್ನನ್ನ ಬ್ಯಾಡ ಅಂತ ಅಂದಿತ್ತೋ, ಅವರೇ ನಿನ್ನನ್ನ ತಲೆ ಎತ್ತಿ ನಿನ್ನನ್ನ ಬಾಪ, ಕುಂದ್ರು ಬಾಪ, ತುಗೋ ಬಾಪ, ತುಗೋ ಬಾವಾ ಅಂತಂದು ನಿಮ್ಗೆ ಕರೀತಾರ. ಹಂಗಿದ್ದಾಗ ಮಾತ್ರ ನಮ್ಗೊಂದು ಬೆಲೆ ಬರ್ಲಿಕ್ಕೆ ಸಾಧ್ಯ ಇದೆ. ಸೊ ಇಂಥ ಒಂದು ಪಳ್ಳು ಮಾತಿಗೆ ನಾವು ತಲೆ ಕೆಡಿಸ್ಕೊಂಡು ಓದೋದನ್ನ ಬಿಟ್ಟು ಕುಂತ್ರ ಖಂಡಿತವಾಗ್ಲೂ ಕೂಡ ನಾವು ಮುಂಬರುವಂತ ನೇಮಕಾತಿಯೊಳಗ ಯಾವುದೇ ಹುದ್ದೆಯನ್ನ ನಾವು ಅಲಂಕರಿಸ್ಲಿಕ್ಕೆ ಆಗೋದಿಲ್ಲ. ಇಂಥ ಮಾತುಗಳನ್ನ ನಾನ್ ನಿಮ್ಮ ಹತ್ರ ಹೇಳಿ ಹೋಗ್ಬೋದು. ಇದನ್ನ 100 ಮಂದಿ ನಿಮಗೆ 100 ಮಾತುಗಳನ್ನ ಹೇಳ್ಬೋದು. ಕೊನೆಗೆ ನಿಮ್ಮ ಒಂದು ಮನಸ್ಸಿಗೆ ನೀವೇ ಮಾತಾಡ್ಕೋಬೇಕು. ನಿಮ್ಮ ಒಂದು ಆತ್ಮಕ್ಕ ನೀವೇ ಹೇಳ್ಬೇಕ, ನೋಡಪ್ಪ ಒಂದು ದಿನ ನೋಟಿಫಿಕೇಶನ್ ಆಗತ್ತ, ನಾನು ಪಕ್ಕಾ ಅದನ್ನ ಹೊಡೆತಿರ್ಬೇಕಂದ್ರೆ ಇವತ್ತಿನ ದಿನ ನಾ ಕೈ ಕಟ್ಕೊಂಡ್ ಕುಂದ್ರಂಗಿಲ್ಲ. ಈ ಏನು ಹೊರಗೆ ಮಾತಾಡ್ತಾರಲ್ಲ ಇವೆಲ್ಲ ಈ ಮಾತಿಗೆ ತಲೆ ಕಟ್ಸ್ಕೊಳಲ್ಲ ಅಂತ. ಇವತ್ತ ನಾಳೆ ಕರಿಯಬೇಕಲ್ಲ, ಅದ ಕರೆದಾಗ ನಾವು ಓದ್ಲೇಬೇಕು, ಬರೀಯಬೇಕಲ್ಲ. ಸೊ ಅದಕ್ಕೆ ನಾವು
100% ಇವತ್ತಿನ ದಿನದಿಂದ ಪ್ರಯತ್ನ ಹಾಕ್ಲಿದ್ರೆ ಮಾತ್ರ ಸಾಧ್ಯ ಆಗುತ್ತಲ್ಲ. ಸೊ ಹಿಂಗಿದ್ದಾಗ ಮಾತ್ರ ಒಂದು ಆತ್ಮವಿಶ್ವಾಸ ಬರಕ್ ಸಾಧ್ಯ ಆಗುತ್ತ. ಆತ್ಮವಿಶ್ವಾಸ ಬಂದ್ರೆ ಮಾತ್ರ ನಾವು ಏನ್ ಅಂತೀವೆಲ್ಲ ಅದನ್ನ ಸಾಧಿಸ್ಬೋದು, ಇಲ್ಲ ಅಂದ್ರೆ ಏನೂ ಸಾಧನೆ ಮಾಡಕ್ಕಾಗಲ್ಲ. ನಾನು ಹಿಡ್ದ ಹೇಳ್ತೀನಿ ನಾನು ನಿಮ್ಗೆ. ಸೊ ಇಂಥ ಸಮಯದಲ್ಲಿದ್ದಾಗ ಇದು ಒಂದ್ ರೀತಿ ಒಳಗ ನಾವ್ ಎರಡು ವಿಷಯಕ್ಕೆ ನಾನು ಬಹಳ ನಿಮ್ಗೆ ಬೆಲೆ ಕೊಡಕ್ ಇಷ್ಟಪಡ್ತೀನಿ. ಒಂದು ವ್ಯಕ್ತಿತ್ವಕ್ಕೆ ಬೆಲೆ ಕೊಡ್ರಿ, ಇನ್ನೊಂದು ಸಮಯಕ್ಕೆ ಬೆಲೆ ಕೊಡ್ರಿ. ಇದು ಒಳ್ಳೆ ಸಮಯ ಇದೆ. ಗಾಳಿ ಬಂದಾಗ ತೂರಿಕೊಳ್ಳುವುದೇ ನಿಜವಾದ ಶ್ರೇಷ್ಠ ಅವಕಾಶಗಾರನ ಲಕ್ಷಣ ಅಂತ. ದಿಸ್ ಈಸ್ ದ ಬೆಸ್ಟ್ ಟೈಮ್ ಟು ರೀಡ್, ದಿಸ್ ಈಸ್ ದ ಬೆಸ್ಟ್ ಟೈಮ್ ಟು ಸ್ಟಡಿ ಫಾರ್ ಯುವರ್ ಸೆಲ್ಫ್ ಟು ಅಚೀವ್ ಯುವರ್ ಗೋಲ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ವೇರ್ ದೇರ್ ಇಸ್ ಅ ನೋ ಎಫರ್ಟ್, ಎಲ್ಲಿ ಎಫರ್ಟ್ ಇರಲ್ಲ. ವೇರ್ ದೇರ್ ಇಸ್ ಅ ನೋ ಹಾರ್ಡ್ ವರ್ಕ್, ಎಲ್ಲಿ ಹಾರ್ಡ್ ವರ್ಕ್ ಇರಲ್ಲ, ದೇರ್ ಇಸ್ ನೋ ಸಕ್ಸಸ್ ಅಂತ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ನೀವು ಹಾರ್ಡ್ ವರ್ಕ್ ಮಾಡಿದ್ಮೇಲೆ ಮಾತ್ರ ಒಂದು ಸ್ಮಾರ್ಟ್ ವರ್ಕ್ ಹೆಂಗ್ ಮಾಡ್ಬೇಕಂತ ಗೊತ್ತಾಗುತ್ತ. ಸ್ಮಾರ್ಟ್ ವರ್ಕ್ ಮಾಡಿದಾದ್ಮೇಲೆ ನೀವು ವಿಜಯ ಪತಾಕೆಯನ್ನು ಹಾರಿಸ್ಲಿಕ್ಕೆ ರೆಡಿ ಹಾಕಿ. ಅದಕ್ಕೆ ನೀವು ನಿಮ್ಮ ಹತ್ರ ಮಾತಾಡ್ಕೊಳ್ಳಿ. ಒಂದೇ ದಿನ ನೋಟಿಫಿಕೇಶನ್ ಆಗುತ್ತೆ. ನಾನು ಚೆನ್ನಾಗಿ ಆ ನೋಟಿಫಿಕೇಶನ್ ಒಳಗಡೆ 100% ಆತ್ಮವಿಶ್ವಾಸದಿಂದ ಮನಸ್ತೃಪ್ತಿಯಿಂದ 100 ಪ್ರಶ್ನೆಗಳನ್ನ ನಾನು ಸರಿಯಾಗಿ ಎದುರಿಸಬಲ್ಲೇನೆ ಅನ್ನುವಂತ ಪ್ರಶ್ನೆಯನ್ನ ನಿಮ್ಮನ್ನ ನೀವು ಕೇಳ್ಕೊಂಡು ನಿಮಗ್ ನೀವು ಅನ್ಕೊಂಡು ಖುಷಿಯಿಂದ ನೀವು ಇವತ್ತಿನ ದಿನ ಹೆಜ್ಜೆ ಇಟ್ಟು ಮಾತ್ರ ನೀವು ಅನ್ಕೊಂಡಿರೋದು ಸಾಧನೆ ಮಾಡಕ್ಕಾಗತ್ತೆ ವಿನಃ ಏನನ್ನು ಕೂಡ ಸಾಧನೆ ಮಾಡಕ್ ಆಗೋದಿಲ್ಲ. ಸೊ ಇದನ್ನ ಹೇಳ್ತಾ ನಿಮಗ್ ನಾನು ಇವತ್ತಿನ ಈ ಒಂದು ವಿಡಿಯೋದ ಉದ್ದೇಶ ಇಷ್ಟೇ. 100 ಮಾತು, 100 ವಿಷಯ, 100 ಅಂಶಗಳು ದಿನಾಲು ಬಂದ ನಿಮ್ ತಲೆಗೆ ಬಂದ ಕುಟ್ಟಾಕ್ ಸ್ಟಾರ್ಟ್ ಅಕ್ಕಾವ. ಅದನ್ನ ನೀವು ತಗೋಬ್ಯಾಡ್ರಿ, ಅದನ್ನ ನೀವು ಹಚ್ಕೋಬ್ಯಾಡ್ರಿ, ಅದನ್ನ ನೀವು ಎಲ್ಲಿ ಬಿಡಬೇಡ್ರಿ. ಕೇಳ್ರಿ, ಸುಮ್ಮನೆ ಈ ಕಿವಿಯಿಂದ ಬಿಡ್ರಿ, ಓದೋದ್ರ ಕಡೆ ಲಕ್ಷಣ ಕೊಡ್ರಿ. ಯಾಕಂತಂದ್ರ ನಾವು ಅದ್ರ ಕಡೆ ಲಕ್ಷ್ಯ ಕೊಡಾಕತ್ರ ನಾವು ಅನ್ಕೊಂಡಿರೋದು ಹೋಗಿ ಮುಟ್ಟಾಕ್ ಆಗೋದಿಲ್ಲ. ನಾನು ಹೇಳೋ ಮಾತು ಕೆಲವೊಬ್ಬರಿಗೆ ದುಃಖ ಅನಿಸ್ಬೋದು, ಆದ್ರೆ ನೇರವಾದ ಮಾತು ಯಾವಾಗ್ಲೂ ಕೂಡ ಖಾರವಾಗಿರ್ತದ. ಸತ್ಯವಾದ ಮಾತು ಯಾವಾಗಲೂ ಕೂಡ ಕಹಿಯಾಗಿರ್ತದ. ಅದನ್ನ ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದನ್ನ ನೀವು ಒಪ್ಕೋಬೇಕು. ಯಾಕಂದ್ರೆ ಜಗತ್ತು ಸತ್ಯಕ್ಕೆ ಮಾತ್ರ ಬೆಲೆ ಕೊಡ್ತದೆ ವಿನಃ ಸುಳ್ಳಿಗೆ ಅಲ್ಲ ಅಂತ. ಯಾವಾಗ್ಲೂ ಕೂಡ ನಾವು ಮಾಡೋ ಒಂದು ಕೆಲಸದೊಳಗಡೆ ಶ್ರೇಷ್ಠ ಪರಿಣಿತಿರ ಆಗ್ಬೇಕಂತಂದ್ರೆ ಅದಕ್ಕೆ ಸಮಯ ಕೇಳ್ತದ. ಆ ಸಮಯದಲ್ಲಿ ನೀವು ಪರಿಣಿತಿ ಆಗ್ಬೇಕು, ಸಮಯಕ್ಕೆ ಬೆಲೆ ಕೊಡಬೇಕು. ಮಾಡ್ತಾ ಮಾಡ್ತಾ ಹೋದಾಗ ಮಾತ್ರ ನಾವು ವಿಜಯಶಾಲಿಗಳಾಗ್ಬೋದು. ನಾವು ಒಬ್ಬ ಕೌಶಲ್ಯ ಪರಿಣಿತರಾಗ್ಬೋದು. ನಾವೊಬ್ಬ ಉತ್ತಮ ಎಕ್ಸಾಮಿನರ್ ಅಷ್ಟೇ ಅಲ್ಲ, ನಾವೊಬ್ಬ ಒಳ್ಳೆ ಪರೀಕ್ಷಾರ್ಥಿ, ಒಬ್ಬ ಒಳ್ಳೆ ಆಸ್ಪಿರೆಂಟ್ ಸ್ಪರ್ಧಾರ್ಥಿ ಆಗ್ಬೋದು. ಜ್ಞಾನ ಅನ್ನೋದು ಯಾರಪ್ಪನ ಸೊತ್ತು ಅಲ್ಲ. ಅದನ್ನ ಪ್ರಯತ್ನದಿಂದ ಮಾತ್ರ, ಅದು ಶ್ರದ್ಧೆಯಿಂದ ಮಾತ್ರ, ಪ್ರಾಮಾಣಿಕತೆಯಿಂದ ಮಾತ್ರ ನಾವು ಅದನ್ನ ಪಡ್ಕೊಳ್ಳಿಕ್ಕೆ ಬರ್ತದೆ ವಿನಃ ಯಾವುದೇ ಒಬ್ಬ ಕುಂತು ನಿಂತು ಮಾತನಾಡಿ ಹೋಗಿ ಇದ್ರ ಬರಲ್ಲ. ಯಾಕಂದ್ರೆ ಅದು ಎಲ್ಲಿಗೂ ಕೂಡ ನೀ ರೊಕ್ಕ ಕೊಟ್ಟಿನ ಸಿಗೋದಿಲ್ಲ. ನೀನು 100 ಮಂದಿ ಪರಿಚಯದರ ಸಿಗೋದಿಲ್ಲ. ನಿನಗೆ ಸಿಗ್ಬೇಕಾಗಿರೋದೇನು ನಿರಂತರವಾದ ಪ್ರಯತ್ನ, ಹಗಲಿರಲು ನಿನ್ನ ಅದ್ರೊಳಗೆ ಹಾಕುವಂತ ಪರಿಶ್ರಮದಿಂದ ಮಾತ್ರ ಸಾಧ್ಯ ಆಗುತ್ತೆ. ಮೇರಿ ಕೋಮ್ ಅವರ ಒಂದು ಆತ್ಮ ಗ್ರಂಥವನ್ನ ನೀವು ಓದ್ರಿ, ಅವಾಗ ನಿಮ್ಗೆ ಗೊತ್ತಾಗತ್ತೆ. ಅವರ ಮೇರಿ ಕೋಮನ್ನ ತನ್ನ ದೇಶದಿಂದನೇ ಅವರನ್ನ ಹೊರ ಹಾಕ್ತಾರೆ. ಬೇರೆ ದೇಶಕ್ಕೆ ಬಂದು ಅವ್ರು ಏನ್ ಮಾಡ್ತಾರೆ, ರೇಡಿಯಂ ಅನ್ನ ಕಂಡು ಹಿಡಿದು ಅವರ ಒಂದು ಪತಿಯ ಜೊತೆಗೆ ಅವರು ಸಂಶೋಧನೆ ಮಾಡಿ ಇವತ್ತಿನ ಅದೇ ಒಂದು ಮೇರಿ ಕೋಮ್ಗೆ 2 ಬಾರಿ ನೊಬೆಲ್ ಪಾರಿತೋಷಕವನ್ನ ಕೊಡ್ತಾರೆ ಅಂತಂದ್ರೆ ಅವ್ರ ಜೀವನ ಅಷ್ಟಿಷ್ಟು ಕಷ್ಟ ಇರ್ಲಿಲ್ಲ. ಸ್ನೇಹಿತರೆ, ಮಾತಾಡ್ತಾ ಹೋದಂಗೆ ಬಹಳಷ್ಟು ವಿಷಯಗಳಿದಾವ. ನಿಮ್ಮ ಸಮಯವನ್ನ ನಾನು ವ್ಯರ್ಥ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ನೀವು ನನ್ನ ಹೇಳ್ತಾ ಇರುವಂತ ಈ ಒಂದು ಉದ್ದೇಶವನ್ನ ನಿಮ್ಮ ಹೃದಯದಲ್ಲಿ, ನಿಮ್ಮ ಆತ್ಮದಲ್ಲಿ ಅಳವಡಿಸ್ಕೊಂಡು ಅದನ್ನ ನೀವು ಮಾತಾಡಿಕೊಂಡು ಅದನ್ನ ಅಳವಡಿಸ್ಕೊಂಡು ನೀವು ಮುಂದೊಂದಿನ ಒಬ್ಬ ಒಳ್ಳೆಯ ಶಿಕ್ಷಕನಾಗ್ಲಿಕ್ಕೆ, ಒಬ್ಬ ಒಳ್ಳೆಯ ಸರ್ಕಾರಿ ನೌಕರನಾಗ್ಲಿಕ್ಕೆ ಇವತ್ತಿನ ದಿನ ನೀವು ಪ್ರಯತ್ನ ಪಡ್ತೀರಿ ಅನ್ನೋದು ನನ್ನ ಒಂದು ಮಹದಾಸೆ ಅಷ್ಟೇ. ಈ ಮಹದಾಸೆಯನ್ನ ನೀವು ನಿರಂತರವಾಗಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ಕೂಡ ಉದ್ದೇಶ. ಅದಕ್ಕೋಸ್ಕರನೇ ಅಕ್ಕಪಕ್ಕದಲ್ಲಿ ಬರುವಂತ ಈ ವಿಷಯಕ್ಕೆ ನೀವು ತಲೆ ಕೊಡಬೇಡಿ, ನಿರಂತರವಾದ ಪ್ರಯತ್ನವನ್ನ ಮಾಡ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋದೊಳಗಡೆ ನೀವ್ ಹೇಳ್ತಾ ಇರುವಂತ ವಿಷಯಕ್ಕೆ ನಾನ್ ರೆಡಿ ಆಗಿ ಬಂದು ಅದ್ರ ಜೊತೆ ನಿಮ್ಮ ಜೊತೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಯಾವ ವಿಷಯದ ಬಗ್ಗೆ ಮಾತಾಡ್ಬೇಕು ಅನ್ನೋದನ್ನ ಕೆಳಗಿನ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿ. ಮತ್ತೆ ಮುಂದಿನ ಸಿಗ್ತೀನಿ.